guys, welcome back to my YouTube channel. So ಈ ವಿಡಿಯೋ ಇಸ್ ಆಲ್ ಅಬೌಟ್ ಕುಕಿಂಗ್ ವ್ಲಾಗ್. ಸೊ ನಾನು ಇವತ್ತು ಸಮೋಸ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಬಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಂಗೆ ಬರುತ್ತೆ ಗೊತ್ತಿಲ್ಲ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಹೇಗೆ ಬರುತ್ತೆ ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಬಂದುಬಿಟ್ಟು ನಾನು ಮೈದಾನ ಕಲಿಸಿಟ್ಟು ಬೇಯಿಸ್ಕೊತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಎಂಡ್ವರೆಗೂ ನೋಡಿ ಆ್ಯಂಡ್ ಸಮೋಸ ಹೇಗೆ ಬರುತ್ತೆ ಅಂತ ಈವನ್ ನಾನು ಕ್ಯೂರಿಯಸ್ ಆಗಿದ್ದೀನಿ. ಸೊ ಐ ನೋ ನೀವು ಕ್ಯೂರಿಯಸ್ ಆಗಿರ್ತೀರಾ ಅಂತ. ಬಿಕಾಸ್ ಡೈಲಿ ಅಡುಗೆ ಮಾಡೋರಿಗೂ ಅಮಾಸೆಗೂ ಹುಣ್ಣಿಮೆಗೂ ಒಂದ್ಸತಿ ಅಡುಗೆ ಮಾಡೋರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆದರೂ ಲೆಟ್ಸ್ ಸಿ ವೇಟ್. ಫಸ್ಟು ಒಂದು ಬಟ್ಲಲ್ಲಿ ಒಂದು ಸ್ಮಾಲ್ ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆ್ಯಂಡ್ ಕಲಿಸ್ಕೊಂಡು ಅದನ್ನ ಸ್ವಲ್ಪ ಬಿಟ್ಟರೆ ಸೆಟಲ್ ಆಗೋಕ್ಕೆ. ಸೊ ಸೆಟ್ ಆಗುತ್ತೆ ಅದು. ಸೊ ಅಲ್ಲಿವರೆಗೂ ಹಿಟ್ಟು ಬನಿ ಬರಬೇಕು. ಸೊ ಇವಾಗ ಆಲೂಗೆಡ್ಡೆ ಬೆಂದಿದೆ. ಸೊ ಆಲೂಗೆಡ್ಡೆನ ಬೇಯಿಸ್ಕೊಳ್ಬೇಕು. ಸೊ ಐ ಡೋಂಟ್ ನೋ ನಿಮ್ಗೆ ಕಾಣಿಸ್ತಿದೆಯಾ? ಕಾಣಿಸ್ತಿದೆ. ಆಲೂಗೆಡ್ಡೆನ ಸಿಪ್ಪೆ ಸುಳ್ಕೊಳ್ಳೋಣ. ಸೊ ನಾನಿಲ್ಲಿ ಆಲೂಗೆಡ್ಡೆ ಸಮೋಸ ಮಾಡ್ತಾಯಿದ್ದೀನಿ. ಸೊ ದಟ್ ಇಸ್ ಆಲೂ ಸ್ಟಫ್ಡ್ ಸಮೋಸ. ಸೊ ಫಾರ್ ದ್ಯಾಟ್ ಸ್ವಲ್ಪ ಆಲ್ರೆಡಿ ನಾನು ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಉಪ್ಪು ಆಲೂಗೆಡ್ಡೆಗೆ. ನೆಕ್ಸ್ಟ್ ಬಂದು ಪೆಪ್ಪರ್ ಪೌಡರ್ ಆ್ಯಂಡ್ ನಾನು ಸ್ವಲ್ಪ ಗ್ರೀನ್ ಚಿಲ್ಲೀಸು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ 1 ಸ್ಪೂನ್ ಅಷ್ಟೇ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದಿಸ್ ಇಸ್ ಚಾಟ್ ಮಸಾಲ. ಸೊ ಒಂದು ಸ್ವಲ್ಪ ಹಾಫ್ ಟೀ ಸ್ಪೂನ್ ಅಷ್ಟು. ಆ್ಯಂಡ್ ಚೂರು ಕಾಲು ಸ್ಪೂನ್ ಗರಂ ಮಸಾಲ. ಓ ಮೈ ಗಾಡ್. ಸೊ ಆಮೇಲೆ ಒಂದು ಕಡಾಯಿ ಆ್ಯಂಡ್ ಇದು ಪ್ಯಾನ್ ಕಾದ್ಮೇಲೆ 1 ಸ್ಪೂನ್ ಆಫ್ ಗೀನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ನೆಕ್ಸ್ಟ್ ಗ್ರೀನ್ ಚಿಲ್ಲೀಸ್ ಫ್ರೈ ಆದಮೇಲೆ ಕರಿಬೇವು ಸ್ವಲ್ಪ ಒಗ್ಗರಣೆ ಬಾಡಿದ ಮೇಲೆ ಇದಕ್ಕೆ ಈ ಮಿಶ್ರಣನ ಹಾಕೋಬೇಕು. ತಿರುಗಿಸ್ಕೊಳ್ಬೇಕು. ಘಮ ಅಂತ ಇದೆ, ಬಟ್ ಟೇಸ್ಟ್ ಗೊತ್ತಿಲ್ಲ ಹೆಂಗಿರುತ್ತೋ. ನೆಕ್ಸ್ಟ್ ಸ್ಟೆಪ್ ಇಸ್ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಕಡಾಯಿ. ಸೊ ಒಂದು ಕಡೆ ಆಯಿಲ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಕಡೆ ಸಮೋಸನ ಲಟ್ಟಿಸ್ಕೊಳ್ಳೋಣ. ನಾನು ಚಿಕ್ಕ ಸಮೋಸ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟು. ಸೊ ನೋಡೋಣ ಹೌ ಇಟ್ ವರ್ಕ್ಸ್ ಅಂತ. After a lot of trial and errors, perfect samosa.
ಸೊ ಫೈನಲಿ ಆಫ್ಟರ್ ಅ ಲಾಟ್ ಆಫ್ ಟ್ರಯಲ್ ಆ್ಯಂಡ್ ಎರರ್ ಸಮೋಸ ಥರನೇ ಬಂತು. ಆ್ಯಂಡ್ ವಿಡಿಯೋಲಿ ನೋಡಿದಾಗ ತುಂಬಾ ಈಸಿ ಅಂತ ಸಿಂಪಲ್ ಅಂತ ಅನಿಸ್ತು, ಬಟ್ ಎಲ್ಲನೂ ಈಸಿ ಸಿಂಪಲೇ, ಬಟ್ ದ ಫೋಲ್ಡಿಂಗ್ ಇಸ್ ಬಿಟ್ ಟ್ರಿಕಿ. ಸೊ ನೀವು ಟ್ರೈ ಮಾಡಿ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.